ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಆರಾಮಾಗಿದ್ದೀನಿ. ನಾವಿವತ್ತು ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀವಿ. ನಾನು ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಹೋದೆ. ಅಭಿಷೇಕ ನಡೀತಾ ಇತ್ತು. ಅಭಿಷೇಕ ಆಗೋ ತನಕ ಅಲ್ಲೇ ವೆಯ್ಟ್ ಮಾಡಿಬಿಟ್ಟು ಕೂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು, ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ತುಪ್ಪ ಹಾಕಿ ಅಭಿಷೇಕ ಮಾಡ್ತಾರೆ. ಅದಾದಮೇಲೆ ಅಭಿಷೇಕ ಎಲ್ಲ ಆದಮೇಲೆ ನಮ್ಗೆ ಅದನ್ನೇ ಪ್ರಸಾದವಾಗಿ ಕೊಡ್ತಾರೆ. ಅದು ನೋಡಿದ್ರೆ ಬೆಣ್ಣೆ ಆಗಿರುತ್ತೆ. ನೆಕ್ಸ್ಟ್ ಅಲ್ಲಿಂದ ದರ್ಶನ ಮಾಡಿಕೊಂಡು ಮೇಲೆ ಮುಂದೆ ಬೆಟ್ಟ ಹತ್ತೋಣ ಅಂತ ಹೋಗ್ತಾಯಿದ್ದೀವಿ. ಮೇಲೆ ಒಳಕಲ್ ತೀರ್ಥ ಅಂತ ಒಂದಿದೆ. ಅದು ಎಲ್ರಿಗೂ ಸಿಗೋಲ್ಲ, ಒಬ್ರಿಗೆ ಸಿಕ್ಕುತ್ತೆ, ಒಬ್ರಿಗೆ ಸಿಕ್ಕಲ್ಲ. ಒಳಕಲ್ ತೀರ್ಥ ಒಬ್ಬರು ಹೇಳ್ತಾರೆ ಅಲೆ ಬರ್ತಾ ಇರುತ್ತೆ, ನೀರಿಂದ ಅಲೆ. ಇದರಲ್ಲಿ ಅಲೆ ಮೇಲೆ ಬಂದಾಗ ನಮ್ಮ ಕೈ ಇಕ್ಕಿದಾಗ ನಮ್ಗೆ ಸಿಗುತ್ತೆ. ಅದು ಅಲೆ ಕೆಳಗೆ ಹೋದಾಗ ನಾವು ಅದೇ ಟೈಮಿಗೆ ಕೈ ಹಾಕ್ದಾಗೊಳಗೆ ನಮಗೆ ಸಿಕ್ಕಲ್ಲ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಸತ್ಯ ಇದೆ ಇಲ್ಲಿ, ತುಂಬ ನಮ್ಗೆ ಅದೃಷ್ಟ ಇದ್ದರೆ ಸಿಗುತ್ತೆ ಅಂತ ಒಬ್ಬರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ನಾವೇನೇ ಒಂದು ಕಾರ್ಯ ಆಗುತ್ತೋ ಆಗಲ್ವೋ ಅಂತ ಹೇಳಿ ಹರಕೆ ಮಾಡ್ಕೊಂಡು ಕೈ ಹಾಕಿದ್ರೆ ಆ ಕೆಲಸ ಆಗುತ್ತೆ ಪಕ್ಕ ಅನ್ನಂಗಿದ್ರೆ ಮಾತ್ರ ಸಿಗುತ್ತೆ, ಇಲ್ಲಾಂದರೆ ಸಿಕ್ಕಲ್ಲ ಅಂತಾರೆ. ನಾನು ತುಂಬ ಸಲ ಹೋಗಿದ್ದೀನಿ ಆ ದೇವಸ್ಥಾನಕ್ಕೆ. ಚಿಕ್ಕ ಹುಡುಗಿಯಿಂದನೂ ಹೋಗಿದ್ದೀನಿ. ಎಷ್ಟು 3 ಸಲ 4 ಸಲ ಟಿಕೆಟ್ ತೊಗೊಂಡು ಹೋಗಿದ್ದೀನಿ. 10 ರೂಪಾಯಿ ಏನೋ ಟಿಕೆಟ್ ಇದೆ ಅದಕ್ಕೆ. ತಿರ್ಗಾ ಹತ್ಕೊಂಡು 3 ಸಲ ಟಿಕೆಟ್ ತೊಗೊಂಡು ಹೋದರೂ ಸಹ ನಂಗೆ ಸಿಕ್ಕಿಲ್ಲ. ನೋಡಿ ನೀವು, ಅದೇ ಒಳಕಲ್ಲು ಪುಣ್ಯತೀರ್ಥ ಶ್ರೀ ಮಲಯ ವೀರಭದ್ರ ಸ್ವಾಮಿ ದೇವಸ್ಥಾನ. ಅಲ್ಲಿ ಒಳಗಡೆ ಹೋಗ್ತೀವಿ ಇವಾಗ. ಸೊ 3 ಸಲ ಟಿಕೆಟ್ ತೊಗೊಂಡು ಮತ್ತೆ ಹೋದರೂ ಸಹ ನಂಗೆ ಸಿಕ್ಕಿಲ್ಲ. ಹತ್ಕೊಂಡು ಬಂದಿದ್ದೀನಿ. ಲಾಸ್ಟ್ ಟೈಮ್ ಹೋದಾಗ ಒಂದು ಸಲ ಸಿಕ್ಕಿತ್ತು, ಈ ಸಲ ಸಿಕ್ತು. ತುಂಬ ಖುಷಿ ಆಗೋಯ್ತು ನನಗಂತೂ. ಒಳಗೆ ಹೋಗಬೇಕು. ಒಳಗೆ ಗವಿ ಬೆಟ್ಟನೇ ಕೊರೆದ್ಬಿಟ್ಟು ಮಾಡಿರೋ ದೇವಸ್ಥಾನ ಅದು. ಕತ್ಲೆ, ಮಳೆ ಬಂದಿತ್ತು, ನೀರು ತುಂಬಿಕೊಂಡಿತ್ತು ಕೆಳಗಡೆ ಎಲ್ಲ. ನೀರಲ್ಲೇ ಹೋಗ್ತಾಯಿದ್ದೀವಿ ನೋಡಿ ನಾವು ದೇವಸ್ಥಾನದ ಒಳಗಡೆ. ಅಲ್ಲಿ ಈ ಕಡೆಯಿಂದ ಮೆಟ್ಲು ಹತ್ತಿ ಹೋಗಬೇಕು, ಆ ಕಡೆಯಿಂದ ಅಲ್ಲಿ ಇದೆ ಒಳಕಲ್ಲು. ಅದರಿಂದ ದರ್ಶನ ಮಾಡಿಕೊಂಡು ತೀರ್ಥ ಸಿಕ್ಕಿದ್ರೆ ಆ ಕಡೆಯಿಂದ ಬರಬೇಕು. ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕು ದೇವಸ್ಥಾನ. ನೋಡಿ ಇವಾಗ ನಮ್ಮ ಅಕ್ಕ ಕೈ ಇಡ್ತಾ ಇದ್ದಾರೆ. ಅವ್ರಿಗೆ ಸಿಕ್ಕಲಿಲ್ಲ ಪಾಪ, ಬೇಜಾರು ಮಾಡಿಕೊಂಡ್ರು. ಸರಿ, ಇವಾಗ ಇನ್ನೊಬ್ರು ನನ್ನ ತಂಗಿ ಕೈ ಹಾಕ್ತಿದ್ದಾರೆ ನೋಡಿ, ಅವ್ರಿಗೆ ಸಿಕ್ತು. ನೋಡಿ ಎಲ್ರಿಗೂ ಹಾಕ್ತಾಯಿರ್ತಾರೆ. ಇನ್ನೊಂದು ಸಲ ಕೈ ಹಾಕಿದ್ರು, ಇನ್ನೊಂದು ಸಲ ಸಿಕ್ತು. ಸೊ ನಮ್ಮ ಅಕ್ಕ ಇನ್ನೊಂದು ಸಲ ನೋಡ್ತೀನಿ, ಟ್ರೈ ಮಾಡ್ತೀನಿ ಎಲ್ಲೇ ಅಂತ ಕೈ ಹಾಕಿದ್ರು. ಪಾಪ ಅವ್ರಿಗೆ ಆವಾಗಲೂ ಸಿಗಲಿಲ್ಲ. ಕೈಯೂ ಸಹ ತೇವ ಆಗಲಿಲ್ಲ. ಎಷ್ಟು ಮಿರಾಕಲ್ ಅಲ್ವಾ ನೋಡಿ. 2 ಸೆಕೆಂಡ್ನಲ್ಲಿ ಅವ್ರಿಗೆ ಸಿಕ್ತು. ಇನ್ನು 2 ಸೆಕೆಂಡ್ ಬಿಟ್ಟು ಅವ್ರ ಕೈ ಹಾಕಿದ್ರೆ ಸಿಕ್ಕಲಿಲ್ಲ. ನೋಡಿ ನನಗೆ ಸಿಕ್ತು, ನಾನು ಕೈ ಹಾಕ್ತೆ. ಇನ್ನೊಂದು ಸಲ ಹಾಕ್ತಾಯಿದ್ದೀನಿ ನೋಡಿ ನಾನು ಇವಾಗ. ಇನ್ನೊಂದು ಸಲನೂ ಸಿಕ್ತು. ಹಾಗೆ ಖುಷಿ, ತುಂಬ ಖುಷಿ ಆಗೋಯಿತು. ಯಾಕೆಂದರೆ ಅಷ್ಟೊಂದು ಸಲ ಹೋದಾಗಲೂ ಸಿಕ್ಕಿಲ್ಲ ಅಲ್ವಾ. ಲಾಸ್ಟ್ ಟೈಮ್ ಸಿಕ್ತು ಅಂತ ಒಂದು ಖುಷಿ, ಈ ಸಲ ಸಿಕ್ತು ಅಂತ ಇನ್ನೊಂದು ಖುಷಿ. ಏನು ಹೇಳ್ತೀರೋ ನೀವು ಗೊತ್ತಿಲ್ಲ, ಮೂಢನಂಬಿಕೆ ಅಂತೀರೋ ಏನಂತ ಗೊತ್ತಿಲ್ಲ. ಅಲ್ಲಿ ಹೋದಾಗ ಒಬ್ರಿಗೆ ಒಬ್ರಿಗೆ ಸಿಕ್ಕಿಲ್ಲ ಅಂದರೆ ಒಂಥರ ಸಿಕ್ಕಿದವ್ರಿಗೆ ಖುಷಿ, ಸಿಕ್ತಿಲ್ದವ್ರಿಗೆ ಒಂಥರ ಬೇಜಾರು. ಹಾಗೆ ಅಲ್ಲಿಂದ ಈ ಕಡೆ ಇನ್ನೊಂದು ಪಾತಾಳ ಗಂಗೆ ಅಂತ ಒಂದು ಇದಿತ್ತು, ನೀರು ಹರಿತಾ ಇತ್ತು. ಅಲ್ಲೋಗಿ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಮಂಗಳಾರತಿ ತಗೊಂಡು ಅಲ್ಲಿಂದ ನನಗೆ ಮೇಲೆ ಇನ್ನೂ ಬೆಟ್ಟ ಹತ್ತಬೇಕಿತ್ತು. ಅರ್ಧ ಹತ್ತಿರ್ತೀವಿ ಅಷ್ಟೇ. ಅಲ್ಲಿಗೆ ಒಳಕಲ್ ತೀರ್ಥದಷ್ಟೊತ್ತಿಗೆ ಅರ್ಧ ಇರುತ್ತೆ, ಅದ್ರ ಮೇಲೆ ಇನ್ನೂ ಅರ್ಧ ಇರುತ್ತೆ. ಹತ್ತೋಣ ಅಂತ ಹೋಗ್ತಾಯಿದ್ದೀವಿ ನೋಡಿ ಎಲ್ಲರೂ.
ನಾವೊಂದು ಗ್ರೂಪ್ ಹೋಗಿರೋದು. ಒಬ್ಬರು ಇಬ್ಬರು ಹೋದರೆ ಅಷ್ಟು ಇದಿರಲ್ಲ, ಚೆನ್ನಾಗಿರಲ್ಲ. ಏನು ಗೊತ್ತಾ, ಸ್ವಲ್ಪ ಬೋರ್ ಆಗುತ್ತೆ, ಹತ್ತಕ್ಕೆ ಕಷ್ಟ ಅನಿಸುತ್ತೆ. ಹಿಂಗೆ ಜನ ಹೋದರೆ ಸ್ವಲ್ಪ ಜನ ಜೋಶ್ ಇರುತ್ತೆ ಒಂಥರ ಬೆಟ್ಟ ಹತ್ತಲಿಕ್ಕೆ ಅಂತ ನಾವು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಅಲ್ಲಿ ಕೋತಿಗಳು ಜಾಸ್ತಿ, ಸೊ ಹಂಗಾಗಿ ಕೈಲಿ ಏನಿರುತ್ತೋ ಬ್ಯಾಗೆಲ್ಲ ಕಿತ್ಕೊಂಡು ಹೋಯ್ತವೆ ಅಂತ ಕಡ್ಡಿ ಕಿತ್ಕೋತಾ ಇದ್ದಾನೆ ನಮ್ಮ ಅಳಿಮಯ್ಯ. ಕೆಳಗಡೆ ಸ್ವಲ್ಪ ದೂರ ಮೆಟ್ಲಿದೆ, ಅದಾದಮೇಲೆ ಈ ಥರ ಕಲ್ಲು ಗುಡ್ಡೆ ಹಂಗೆ 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 ಕಾಡು ದಾರಿ ಅಂತಾರಲ್ಲ ಆ ಥರದಿಂದನೇ ಹತ್ಕೊಂಡು ಹೋಗಬೇಕು. ಮುಂದೆ ಹೋದರೆ ಸ್ವಲ್ಪ ಕಂಬಿ ಇದೆ, ಮುಂದಕ್ಕೆ ಹೋದರೆ ಆ ಥರ ಇದೆ ನೋಡಿ. ಏನಂತಾರೆ, ಕಡ್ದು ಅಂತಾರ, ಕಂಬಿ ಹಿಡ್ಕೊಂಡೇ ಹತ್ಬೇಕು ಒಂದೊಂದೇ ಮೆಟ್ಲು. ಇಲ್ಲಿ ಮೇಲೆ ಇರೋದು ಗವಿಗಂಗಾಧರೇಶ್ವರ ಅಂತ ದೇವಸ್ಥಾನ. ಕೋತಿಗಳೆರಡೇನೋ ಆಟ ಆಡ್ತಾಯಿದ್ದ, ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಕಡ್ಡಿ ಹಿಡ್ಕೊಂಡಿರೋದ್ರಿಂದ ಹತ್ರ ಬರ್ತಾಯಿಲ್ಲ. ಮೇಲೆ ನಿಂತ್ಕೊಂಡೆಲ್ಲ ಸ್ವಲ್ಪ ಈ ಥರ ಇದೆ ಮೇಲೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮೇಲೆ ಬಂದ. ಅಲ್ಲಿ ಮೇಲೆ ಗರಡು ಕಂಬ ಇತ್ತು, ಕಂಬದ ಮೇಲೆ ಕಾಯಿನ್ ಹಾಕೋ ಚಾಲೆಂಜ್, ನಾನು ಹಾಕ್ತೀನಿ ನೀನು ಹಾಕ್ತೀನಿ ಅಂತ ಇಬ್ಬರು ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ರು. ಸುಮಾರು ಸಲ ಬೀಳಲಿಲ್ಲ, ಕೊನೆಗೆ ಫೈನಲಿ ಇಬ್ಬರದು ಒಂದೊಂದು ಸಲ ಬಿತ್ತು. ಅದನ್ನು ನೋಡಿಕೊಂಡು ವಾಪಸ್ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟೇ.